ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಮಕ್ಕಳ ವಿದ್ಯಾಭ್ಯಾಸ, ಮಕ್ಕಳ ಪ್ರಗತಿ, ಅವರು ಜೀವನದಲ್ಲಿ ಒಂದು ಮಾಡಿದಂತಹ ಸಾಧನೆ, ಹಾಗೆ ಅವರು ಜೀವನದಲ್ಲಿ ಯಾವ ರೀತಿಯಲ್ಲಿ ತಮ್ಮ ನಡೆನುಡಿಗಳನ್ನು ಇಟ್ಟುಕೊಳ್ಳಬೇಕೋ ಅದನ್ನೆಲ್ಲವನ್ನು ನೋಡಿ ನಿಮಗೆ ಬಹಳ ಸಂತೋಷ, ಸಮಾಧಾನ ಸಿಕ್ಕುವಂತಹ ದಿವಸ. ಅಪರಾಧ, ಆತಂಕ, ಅನಾಹುತ, ಸೋಲು ಇದು ಯಾವುದಕ್ಕೂ ಕೂಡ ನೀವು ಕಾರಣೀಭೂತರಾಗಬಾರ್ದು. ಅಂದರೆ ಏನೋ ತಪ್ಪಾಯಿತು, ಅದು ನಿಮ್ಮಿಂದ ಆಯಿತು. ಹಾಗೆ ಏನೋ ಅವಘಡ ಸಂಭವಿಸ್ತು, ಅದು ನಿಮ್ಮಿಂದ ಆಯಿತು. ಇನ್ನೇನೋ ವ್ಯತ್ಯಾಸಗಳಾಯಿತು, ಅದು ನಿಮ್ಮಿಂದ ಆಯಿತು. ಹಾಗೆ ಯಾವುದೋ ಒಂದು ವಿಚಾರದಲ್ಲಿ ಸೋತ್ರಿ, ಅದು ನಿಮ್ಮಿಂದನೇ ಆಯಿತು ಅನ್ನುವಂತಹ ಅಪಕೀರ್ತಿ ನಿಮಗೆ ಈ ದಿವಸ ಬೇಡ. ಆ ಸೂಚನೆಗಳು ಹೆಚ್ಚಾಗಿದೆ, ನೀವು ಅದಕ್ಕೆ ಕಾರಣಕರ್ತರಾಗ್ತಕ್ಕಂಥದ್ದು ಬೇಡ. ವಿವೇಚನೆಯನ್ನು ಇಟ್ಟುಕೊಂಡು ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಅರ್ಥ. ನಿಮ್ಮ ಪ್ರಯತ್ನಪೂರ್ವಕವಾದಂತಹ ಕೆಲಸಗಳೇನಿದೆ ಅದರಲ್ಲೇ ವಿಳಂಬವಾಗುತ್ತೆ. ತುಂಬ ಪ್ರಯತ್ನ ಮಾಡ್ತೀರಿ, ಏನೋ ಒದ್ದಾಡುತ್ತಾ ನಿಮ್ಮ ಕೆಲಸವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಮುಂದುವರಿತೀರಿ, ಆದರೆ ಅಂತಹ ಕೆಲಸಗಳೇ ನಿಧಾನವಾಗ್ತಕ್ಕಂಥದ್ದಿದೆ. ಬಹಳ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ ಅಂತ ಹೇಳಿ ಗಮನಿಸಬೇಕು. ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಅನಿವಾರ್ಯವಾಗಿ ಕೆಲವು ಕೆಲಸಗಳನ್ನು ಮಾಡಬೇಕು. ಆದರೆ ಅಂತಹ ಕೆಲಸಗಳು ನಿಮಗೆ ಹಾಗೆ ಸಮಾಜಕ್ಕೆ ತೃಪ್ತಿಯನ್ನು, ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು ಆಗಿರಬೇಕು ಅಂತ ಅರ್ಥ. ವೃತ್ತಿಯಲ್ಲಿ ಬದಲಾವಣೆಯನ್ನು ಬಯಸಿದರೆ ಅದು ನಿಮ್ಮದಾಗೋದಿಲ್ಲ. ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವಂತಹದ್ದು ಬೇಡ ಅಂತ ಅರ್ಥ. ನಿಮ್ಮ ಗುರಿಯನ್ನು ತಲುಪುವಂತಹ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ, ಅದು ಬಹಳ ಮುಖ್ಯವಾಗುತ್ತೆ. ತ್ರಿಶಕ್ತಿ ಲಕ್ಷ್ಮಿಯೆಂಬ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಸ್ವತಃ ಯಾವುದಾದ್ರೂ ಧಾನ್ಯಗಳನ್ನು, ಪದಾರ್ಥಗಳನ್ನು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು, ಅಲ್ಲಿ ಬೆಲೆ ಕುಸಿತ ಆಗ್ತಕ್ಕಂಥದ್ದು, ಅದರಿಂದ ನಿಮಗೆ ಭಯ, ಆತಂಕಗಳು ಹೆಚ್ಚಾಗುವಂಥದ್ದಾಗತ್ತೆ. ವಿದ್ಯಾಭ್ಯಾಸವನ್ನು ಯಾರು ಅರ್ಧಕ್ಕೆ ನಿಲ್ಲಿಸಿದ್ದೀರೋ ಅಂಥವರು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸೋದಕ್ಕೆ ಪ್ರಯತ್ನವನ್ನು ಮಾಡಿ, ನಾನು ಮತ್ತೆ ಓದ್ತೀನಿ ಅಂತಕ್ಕಂತಹ ಸತ್ಸಂಕಲ್ಪವನ್ನು ಮಾಡಿ ಅದು ಈಡೇರ್ತಕ್ಕಂತಹ ಶುಭ ಸೂಚನೆ ಈ ದಿವಸ ನಿಮ್ಮ ಪಾಲಿಗಿರ್ತಕ್ಕಂಥದ್ದು. ತಂದೆಯವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳು ಕಾಣುವಂಥದ್ದಿದೆ. ಖರ್ಚು ಮಾಡಿದಂತಹ ಹಣ ವಾಪಸ್ ಬರುತ್ತೋ ಇಲ್ಲವೋ ಅಂತಕ್ಕಂತಹ ಅನುಮಾನ ಹೆಚ್ಚಿಗೆ ಕಾಡ್ತಕ್ಕಂಥದ್ದು, ಜೊತೆಗೆ ಏನೋ ಒಂದು ರೀತಿಯ ಭಯ, ಆತಂಕ ಸೃಷ್ಟಿಯಾಗುವಂಥದ್ದು. ಕಷ್ಟಪಟ್ಟು ಸಂಪಾದನೆ ಮಾಡಿ ಕೂಡಿಟ್ಟಿದ್ದಂತಹ ಹಣವನ್ನು ಇನ್ಯಾವುದಕ್ಕೋ ಖರ್ಚು ಮಾಡಿ ಆ ಹಣ ಮತ್ತೆ ಸಂದಾಯ ಆಗುತ್ತೋ ಇಲ್ಲವೋ ಅಂತಕ್ಕಂಥದ್ದು ತುಂಬ ಭಯವನ್ನು ಹುಟ್ಟಿಸ್ತಕ್ಕಂಥದ್ದು. ಮುಖ್ಯ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ. ವೃಷಭ ರಾಶಿಯವರು ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಯಾವುದೋ ಕಾರಣಗಳಿಂದ ವಿದ್ಯೆಯನ್ನು ಮುಂದುವರಿಸಲಿಕ್ಕೆ ಕಷ್ಟವಾಗಿರತಕ್ಕಂಥವರು ಮುಖ್ಯ ಸರಸ್ವತಿಯನ್ನು ಪ್ರಾರ್ಥನೆ ಮಾಡುವಾಗ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬತಕ್ಕಂತಹ ಮಂತ್ರವನ್ನು 32 ಬಾರಿ ಪಠನ ಮಾಡಿ. ನಿಮಗೆ ವಿದ್ಯಾ ಪ್ರತಿಬಂಧಕ ದೋಷ ನಿವೃತ್ತಿಯಾಗಿ ಅರ್ಧದಲ್ಲಿ ನಿಂತಹ ವಿದ್ಯೆ ಪುನಃ ಮುಂದೂಡಿಕೊಂಡು ಹೋಗುವುದಕ್ಕೆ ಅವಕಾಶವನ್ನು ಆ ಜಗನ್ಮಾತೆ ಸರಸ್ವತಿ ಮಾಡಿಕೊಡಲಿ. ನಿಮ್ಮ ವಿದ್ಯಾಭ್ಯಾಸದಲ್ಲಿ ಮುಂಬರುವಂತಹ ದಿನದಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬರದಲೇ ವಿದ್ಯಾ ಕ್ಷೇತ್ರದಲ್ಲಿ, ವ್ಯಾಸಂಗ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಔನ್ನತ್ಯವನ್ನು ಪಡೀತಕ್ಕಂತಹ ಒಂದು ಶಕ್ತಿ, ಆ ಸಾಧನೆ ಮಾರ್ಗ ನಿಮಗೆ ದೊರಕಲಿ. ಶುಭವಾಗಿ. ಮಿಥುನ ರಾಶಿ, ಸಣ್ಣ ಪುಟ್ಟ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡ್ತಕ್ಕಂಥವ್ರಿಗೆ ಈ ದಿವಸ ಒಂದಷ್ಟು ಲಾಭ, ಶುಭ ಅನ್ನುವಂಥದ್ದನ್ನು ನೋಡಲಿಕ್ಕೆ ಅವಕಾಶ ಇದೆ. ಮೇಲಧಿಕಾರಿಗಳ ಅಥವಾ ಹಿರಿಯರ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಡದೆ ಕಷ್ಟವನ್ನು ಅನುಭವಿಸ್ತೀರಿ. ಅವರು ಏನೋ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಸಮಂಜಸವಾದಂತಹ ಉತ್ತರ ನಿಮ್ಮ ಹತ್ರ ಇಲ್ಲದೇ ಇರಬಹುದು, ಅಥವಾ ಆ ಸಂದರ್ಭದಲ್ಲಿ ಆ ಉತ್ತರವನ್ನು ಕೊಡಲಿಕ್ಕೆ ನೀವು ಶಕ್ತರಾಗಿಲ್ಲದೆ ಇರಬಹುದು. ಇದು ನಿಮಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದು. ನಿಮ್ಮ ಕ್ಷೇತ್ರದಲ್ಲಿ ಹಿನ್ನಡೆಯಾಗ್ತಕ್ಕಂತಹ, ಅಂದರೆ ಕಾರ್ಯಕ್ಷೇತ್ರದಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ರಾಜಕೀಯ ವ್ಯಕ್ತಿಗಳಿಗೆ ಒಂದು ರೀತಿಯಲ್ಲಿ ಮೋಡ ಕವಿದಂತಹ ವಾತಾವರಣ ಅಂತ ಹೇಳಬೇಕು.
ಯಾವುದೋ ಒಂದು ವಿಷಯ ಬಹಳ ಮುನ್ನೆಲೆಗೆ ಬರುತ್ತೆ, ಆದರೆ ಅಲ್ಲಿ ಆಗ್ತಕ್ಕಂತಹ ಚರ್ಚೆಗಳಾಗಲಿ ನಿರ್ಧಾರಗಳಾಗಲಿ ಅಸ್ಪಷ್ಟ. ಯಾವುದೇ ರೀತಿಯ ಕೊನೆಯ ಹಂತದ ನಿರ್ಧಾರವನ್ನು ಮಾಡಲಿಕ್ಕೆ ಕಷ್ಟವಾಗ್ತಕ್ಕಂತಹ ದಿವಸ ಇದಾಗಿದೆ. ಯಂತ್ರಗಳನ್ನು ವಾಹನಗಳನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಕೆಲವರಿಗೆ ಇರತಕ್ಕಂಥದ್ದು. ಇದರ ಬಗ್ಗೆ ಸರಿಯಾದಂತಹ ಆಲೋಚನೆಯನ್ನು ಮಾಡಿ ಹೆಜ್ಜೆಯನ್ನು ಹಿಡಿಯತಕ್ಕಂಥದ್ದು. ರಮಾವಿದ್ಯಾ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ನಿಮಗೆ ಆಗಬೇಕಾದಂತಹ ಅನುಕೂಲದಲ್ಲಿ ಏನೋ ತಾರತಮ್ಯ ಇದೆ ಅಂತ ಹೇಳಿ ಉದ್ವೇಗಕ್ಕೊಳಗಾಗ್ತೀರಿ, ಕೋಪವನ್ನು ಹೆಚ್ಚು ಮಾಡಿಕೊಳ್ತೀರಿ. ತಾಳ್ಮೆಯಿಂದ ಯೋಚನೆಯನ್ನು ಮಾಡಿದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಅವಕಾಶಗಳು ಮತ್ತೆ ಮತ್ತೆ ಸಿಕ್ಕುವಂಥದ್ದಾಗತ್ತೆ. ಹೊಸ ಖರೀದಿ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡ್ತೀರಿ. ಯಾವುದೋ ಪದಾರ್ಥ ಆಗಿರ್ಬೋದು, ಅಗತ್ಯ ವಸ್ತು ಆಗಿರ್ಬೋದು, ವಾಹನವೇ ಆಗಿರ್ಬೋದು, ಇದರ ಬಗ್ಗೆ ಹೆಚ್ಚು ಗಮನ ಹೋಗ್ತಕ್ಕಂಥದ್ದು. ಮಧ್ಯವರ್ತಿಗಳಿಗೆ ಬೇಡಿಕೆ ಹೆಚ್ಚಾಗ್ತಕ್ಕಂಥದ್ದು, ಜೊತೆಗೆ ಲಾಭವೂ ಕೂಡ ಆಗುವಂತಹ ದಿವಸ. ನಷ್ಟ ಆಗುವಂತಹ ಸಾಧ್ಯತೆ ಸೂಚನೆಗಳು ಹೆಚ್ಚಾಗಿದೆ, ಅದನ್ನು ಗಮನ ಹರಿಸಬೇಕಾದಂಥದ್ದು. ಸರ್ಕಾರಿ ಉದ್ಯೋಗಿಗಳಿಗೆ ಬಡ್ತಿ ಸಿಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಸಾಧನೆ ಮಾಡ್ತೀನಿ ಅಂತಕ್ಕಂತಹ ಹುಮ್ಮಸ್ಸು, ಆ ಒಂದು ಹುರುಪು, ಉತ್ತೇಜನ ಇವೆಲ್ಲವೂ ಕೂಡ ನಿಮಗೆ ಹೆಚ್ಚಾಗೇ ಇರುತ್ತೆ. ಆದರೆ ಹಿನ್ನಡೆಯಾಗ್ತಕ್ಕಂಥದ್ದು ಇದೆಲ್ಲ ಗ್ರಹಗತಿಯ ಪ್ರಭಾವ ಅಂತ ಹೇಳಿ ಭಾವಿಸಬೇಕು. ಎಚ್ಚರಿಕೆಯನ್ನು ವಹಿಸಿ ಯಾವುದೇ ಕಾರ್ಯದಲ್ಲಿ ಪ್ರವೃತ್ತರಾಗಬೇಕಾದಂಥದ್ದು ಅತಿ ಮುಖ್ಯವಾದಂತಹ ವಿಚಾರವಾಗುತ್ತೆ. ಅಷ್ಟಾಕ್ಷರಿ ಮಹಾಮಂತ್ರವನ್ನು, ಅಷ್ಟಾಕ್ಷರಿ ಮಹಾಲಕ್ಷ್ಮೀ ಮಹಾಮಂತ್ರವನ್ನು ಎರಡನ್ನೂ ಕೂಡ ಶ್ರವಣ ಮಾಡಿ ಅನುಕೂಲ ಇರತಕ್ಕಂಥವ್ರು, ಮಂತ್ರ ಸರಿಯಾಗಿ ಗೊತ್ತಿರತಕ್ಕಂಥವ್ರು, ಉಪದೇಶ ಆಗಿರ್ತಕ್ಕಂಥವ್ರು ಆ ಮಂತ್ರ ಜಪವನ್ನು ಮಾಡಿ ಶುಭವಾಗಿ.